ಓಕೆ, ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ್ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳ್ತಾ ಇದೆ ಅಂತ ಅನ್ಕೋತೀನಿ. ಮೊದಲನೇದಾಗಿ ನೀವು ಉಸ್ತುವಾರಿಯನ್ನು ವಹಿಸಿದ್ದಂತಹ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆಯನ್ನು ಬೀರ್ತಾ ಇದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್. ಸರ್ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಬಾಗಲಕೋಟೆ ಜಯದ ಬಗ್ಗೆ, ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್. ಬಾಗಲಕೋಟೆ ಜನತೆ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸ, ಅವರ ನಾಯಕತ್ವದ ಬಗ್ಗೆ ಜನರಿರ್ತಕ್ಕಂಥ ಅಪಾರ ಪ್ರೀತಿ, ಎಚ್ ವೈ ಮೇಟಿ ಅವರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಹಾಗೂ ಮೆಡಿಕಲ್ ಕಾಲೇಜ್ ವಿಶೇಷವಾಗಿ ಬಡವರು ತಂದಂಥದ್ದು, ಅವರ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಅವನ ಮಗನಿಗೆ ಸಹಾಯ ಆಗ್ತಕ್ಕಂಥದ್ದು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಮಾಡ್ತಕ್ಕಂಥ ಕೆಲಸ ಇವತ್ತು ಗೆಲುವಿಗೆ ನಮಗೆ ಅನುಕೂಲ ಆಯಿತು. ಓಕೆ, ಹಾಗಾದ್ರೆ ದಾವಣಗೆರೆ ಬಾಗಲಕೋಟೆ ಎರಡನ್ನೂ ಕೂಡ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ಮೊದಲಿಂದ ಇತ್ತಾ ಸರ್? ಮೊದಲಿಂದ ಇತ್ತು, ಈಗೂ ಇದೆ. ನಮ್ಮ ಗೆಲುವು ನಮ್ಮದೇ, ಬಾಗಲಕೋಟೆ ಗೆಲುವು ನಮ್ಮದೇ, ದಾವಣಗೆರೆ ಗೆಲುವು ನಮ್ಮದೇ. ಅಲ್ಲ, ಒಂದಷ್ಟು ಗೊಂದಲಗಳಾಗಿತ್ತು. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಮತಗಳು ಕೈ ಕೊಡ್ಬೋದು ಅಂತ ಅಂದ್ಕೊಂಡಿದ್ರು. ಆದರೂ ಇಷ್ಟೆಲ್ಲವನ್ನ ಸಾಧಿಸೋದಕ್ಕೆ ಹೆಂಗೆ ಸಾಧ್ಯ ಆಯಿತು ಅಂತ? ಪಕ್ಷದ ಒಗ್ಗಟ್ಟು, ಅದರ ಜೊತೆಗೆ ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಜನ ಜೊತೆ ಇರ್ತಕ್ಕಂಥ ನಿಕಟ ಸಂಪರ್ಕಗಳು, ನಮ್ಮಲ್ಲಿರ್ತಕ್ಕಂಥ ಒಟ್ಟಾರೆ ಒಕ್ಕಟ್ಟು ನಮಗೆ ಇವು ಚುನಾವಣೆಗೆ ಭಾರಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಗೆಲುವಿನ ಕ್ರೆಡಿಟ್ ಯಾರಿಗೆ ಕೊಡ್ತೀರಿ ಸರ್? ನಮ್ಮ ಪಕ್ಷಕ್ಕೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಸಿದ್ದರಾಮಯ್ಯ ಅವರು ಬಾಗಲಕೋಟೆಯಲ್ಲಿ 10 ದಿನಗಳ ತನಕ ಠಿಕಾಣಿ ಹೂಡಿದ್ರು, ಅದೆಲ್ಲ ವರ್ಕ್ ಆಯ್ತು ಅಂತ ಅನ್ಸುತ್ತಾ? ಮುಖ್ಯಮಂತ್ರಿಗಳು ಬಂದರೆ ಯಾಕೆ ವರ್ಕೌಟ್ ಆಗೋದಿಲ್ಲ? ಮುಖ್ಯಮಂತ್ರಿಗಳ ಗೆಲುವಿಗೆ ತುಂಬ ನಮ್ಗೆ ಅನುಕೂಲ ಆಯಿತು ಅವ್ರು ಬರೋದ್ರಿಂದ. ಈಗಷ್ಟೇ ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ರು ನಮ್ಮ ಜೊತೆ. ಕೇಳಿದ್ದಕ್ಕೆ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಆಡಳಿತ ಪಕ್ಷ ಹಣ ಮತ್ತು ಹೆಂಡದ ಹೊಳೆಯನ್ನು ಹರಿಸಿದೆ, ಇಡೀ ಮಂತ್ರಿಮಂಡಲವೇ ಅಲ್ಲಿ ಹೋಗಿ ಕೂತಿದೆ, ಹಾಗಾಗಿ ಅವರು ಗೆಲುವನ್ನು ಕಂಡಿದ್ದಾರೆ ಅಂತ. ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್? ಅವ್ರು ಯಾರ್ಯಾರು ಬಂದಿದ್ರು, ಅವ್ರು ಯಾಕೆ ಹಣ ಕೊಟ್ಟಿಲ್ಲ, ಅವ್ರೇನು ಹೆಂಡ ಕೊಟ್ಟಿಲ್ವಾ, ಅವ್ರು ಯಾಕೆ ಮಾಡಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅವರು. ಅವ್ರಿಗೆ ಆತ್ಮಸಾಕ್ಷಿ ಇದೆನಾ ಹೇಳಿಕೆ? ಅವ್ರು ಮಾಡಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರಲ್ಲ, ಅವ್ರು ಮಾಡ್ಲಾರ್ದೇ ಇದ್ದಾರ? ಜನತೆ ಎಲ್ಲವನ್ನು ಗಮನಿಸ್ತಾ ಇದೆ, ಅದೆಲ್ಲ ಯಾಕೆ ಹೇಳ್ಕೊಳ್ಳೋದು? ಸರಿ ಸರ್, ಇವಾಗ 2 ಬೈ ಎಲೆಕ್ಷನ್ ಗೆದ್ದಂಗೆ ಆಯಿತು ಅಂತ ಅಂದುಕೊಂಡ್ರೆ ಇದರಿಂದ ಮುಂದೆ ಏನಾದರೂ ಬದಲಾವಣೆಗಳು ನಿರೀಕ್ಷೆ ಮಾಡ್ಬೋದಾ ಸರ್ಕಾರದಲ್ಲಿ? ಏನು ಬದಲಾವಣೆ ಇದೆ? ಕುರ್ಚಿ ಕಿತ್ತಾಟ ಅಂತಾರೆ, ಸಂಪುಟ ಪುನರ್ರಚನೆ ಅಂತಾರೆ. ಸರ್ಕಾರ ನಡೀತಾ ಇದೆ, ಎಲ್ಲವೂ ಮಾಧ್ಯಮದಿಂದನೇ ಕೇಳ್ತಾ ಇದ್ದೀವಿ. ನಮ್ಮ ಯಾರು AICC ಅವರು ಹೇಳಿಲ್ಲ, ಯಾರು ನಮ್ಮ ನಾಯಕರು ಯಾರು ಹೇಳಿಲ್ಲ. ನೀವೇ ಟಿ ವಿಯಲ್ಲಿ, ಚಾನಲ್ದಲ್ಲಿ, ಪೇಪರ್ದಲ್ಲೇ ನೋಡ್ತಾ ಇದ್ದೀವಿ ನಾವು. ಓಕೆ ಓಕೆ, ತಿಮ್ಮಾಪುರ್ ಅವರೇ, ಥ್ಯಾಂಕ್ ಯು. ನಮ್ಮಲ್ಲಿ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ತಮಗೆ.